ಮೊನ್ನೆಯಷ್ಟೇ ಶಾರುಖ್ ಪುತ್ರ ಪಬ್ಲಿಕ್ ಪ್ಲೇಸ್ನಲ್ಲಿ ಮಿಡಲ್ ಫಿಂಗರ್ ತೋರಿಸಿ ಅಸಭ್ಯ ವರ್ತನೆ ತೋರಿದ್ದ. ಆ ಕೇಸ್ನ ಪೊಲೀಸರು ತನಿಖೆ ಕೈಗೊಂಡಿರೋ ಬೆನ್ನಲ್ಲೇ ಮತ್ತೊಂದು ಕೇಸ್ ಬೆಂಗಳೂರಿನಲ್ಲಿ ನಡೆದಿದ್ದು ಅಸಭ್ಯ ವರ್ತನೆ ತೋರಿದ ವ್ಯಕ್ತಿ ಎಸ್ಕೇಪ್ ಆಗಿದ್ದಾನೆ. ಹಾಗಾದ್ರೆ ಯಾರು ಆತ, ಏನ್ ಮಾಡ್ದ, ಆ ಕುರಿತ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ. ಪಬ್ನಲ್ಲಿ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಅಸಭ್ಯ ವರ್ತನೆ. ಕನ್ನಡ ಮಾತನಾಡು ಅಂದಿದ್ದಕ್ಕೆ ಮಿಡಲ್ ಫಿಂಗರ್ ತೋರಿಸಿದ ಸೆಕ್ಯೂರಿಟಿ. ಇದು ಮೊನ್ನೆ ಅಂದ್ರೆ 4 ದಿನಗಳ ಹಿಂದೆ ಬೆಂಗಳೂರಿನ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಬ್ ಒಂದರಲ್ಲಿ ರಾಜಕಾರಣಿಗಳ ಪುತ್ರರೊಂದಿಗೆ ಪಾರ್ಟಿಗೆ ಹೋಗಿದ್ದ ನಟ ಶಾರುಖ್ ಖಾನ್ ಪುತ್ರ ಪ್ರದರ್ಶಿಸಿರೋ ಅಸಭ್ಯ ವರ್ತನೆ. ಈ ಸಂಬಂಧ ಅಶೋಕನಗರ ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದು, ಯಾರೂ ದೂರು ನೀಡದ ಹಿನ್ನೆಲೆ ಕೇಸ್ ಮಾಡ್ಕೊಳ್ಬೇಕಾ ಬೇಡವಾ ಅನ್ನೋ ಡೌಟ್ನಲ್ಲಿಯೇ ಇದ್ದಾರೆ. ಇದರ ನಡುವೆ ಬೆಂಗಳೂರಿನಲ್ಲಿ ಆರ್ಯನ್ ಖಾನ್ ಪ್ರದರ್ಶಿಸಿದ ಅಸಭ್ಯ ವರ್ತನೆ ಬೆನ್ನಲ್ಲೇ ಸೆಕ್ಯೂರಿಟಿ ಗಾರ್ಡ್ ಒಬ್ಬ ಫುಡ್ ಡೆಲಿವರಿ ಮಾಡಲೋಗಿದ್ದ ಯುವಕನಿಗೆ ತನ್ನ 2 ಕೈಗಳ ಮಿಡಲ್ ಫಿಂಗರ್ ತೋರಿಸಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ಘಟನೆ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಬಳಿಯಲ್ಲಿರೋ ಸೌತರ್ನ್ ಕ್ರೆಸ್ಟ್ ಅಪ್ಟಾಸ್ ಎಂಬ ಅಪಾರ್ಟ್ಮೆಂಟ್ಗೆ ಫುಡ್ ಡೆಲಿವರಿ ಮಾಡಲು ಮಧುಸೂದನ್ ಎಂಬಾತ ಹೋಗಿದ್ದ. ಆ ವೇಳೆ ಫುಡ್ ಡೆಲಿವರಿ ಬಾಯ್ ಕನ್ನಡದಲ್ಲಿ ಮಾತನಾಡಿದ್ದು, ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಸೆಕ್ಯೂರಿಟಿ ಗಾರ್ಡ್ ಕನ್ನಡ ಮತ್ತು ಕನ್ನಡಿಗರಿಗೆ ನಿಂದಿಸಿ ಮಿಡಲ್ ಫಿಂಗರ್ ತೋರಿಸೋ ಮೂಲಕ ಅಸಭ್ಯವಾಗಿ ವರ್ತಿಸಿದ್ದಾನೆ. ಘಟನೆ ಸಂಬಂಧ ಫುಡ್ ಡೆಲಿವರಿ ಬಾಯ್ ಮಧುಸೂದನ್ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದು, ದೂರು ದಾಖಲಾಗ್ತಿದ್ದಂತೆ ಸೆಕ್ಯೂರಿಟಿ ಹೇಳದೆ ಕೇಳದೆ ಎಸ್ಕೇಪ್ ಆಗಿದ್ದಾನೆ. ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.